ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಫ್ಲ್ಯಾಟ್ ಓಪನಿಂಗ್ ಕೊಟ್ಟು ನಾವು ಅಂದ್ಕೊಂಡಂಗೆ ಮಾರ್ಕೆಟು ರೆಸಿಡೆನ್ಸ್ ಹತ್ರ ಬಂದು ನಿಂತ್ಕೊಂಡಿದೆ. ಸೊ ಅದಕ್ಕೆ ನಾನು ಇಲ್ಲಿ ಪುಟ್ ಸೈಡ್ ಟ್ರೇಡ್ ತೊಗೊಳ್ಳೋಣ ಅಂತಿದ್ದೀನಿ. ಮತ್ತು ಈ ಟೈಮು ಬೆಸ್ಟ್ ಅನಿಸುತ್ತೆ ನನಗೆ ಟ್ರೇಡ್ ತೊಗೊಳ್ಳೋದು. ಸೊ ಅದಕ್ಕೆ 54,500 ಪುಟ್ ಸೈಟಲ್ಲಿ ನಾನಿವಾಗ ತೊಗೊಳ್ಳೋಣ ಅಂತಿದ್ದೀನಿ. ಓಕೆ ಫ್ರೆಂಡ್ಸ್, ಬೈ ಮಾಡ್ತೀನಿ. ಸೊ ನೋಡೋಣ ಫ್ರೆಂಡ್ಸ್, ಯಾಕೆಂದರೆ ಈಗ ರೆಸಿಡೆನ್ಸ್ ಹತ್ರ ಬಂದಾಗ ಬೈಯಿಂಗ್ ತುಂಬ ಸ್ಲೋ ಆಗಿತ್ತು. ಸೊ ನನಗೆ ಅಂದ್ಕೊಂಡಿರೋ ಪ್ರಕಾರ ಅಲ್ಲಿ ಬಯರ್ಸ್ದು SL ಹಿಟ್ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ಇಲ್ಲಿ ಎಂಟ್ರಿ ಆಗಿದ್ದೀನಿ. ಇನ್ನೊಂದು ವಿಷಯ ಯಾಕೆಂದರೆ ಅಕಸ್ಮಾತ್ ಸೆಲ್ಲಿಂಗ್ ಬಂದರೆ ಸೊ ಇದೇ ಪಾಯಿಂಟಲ್ಲಿ ಸೆಲ್ಲಿಂಗ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಆ ರೀಸನಿಂದ ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ನಮಗಿಲ್ಲಿ ಲಾಸ್ ಆಗಿದೆ. ಸೊ ಆಗಿದ್ದ ರೀಸನ್ ಏನಂದರೆ, ಲೈಕ್ ನಾವು ಸೆಲ್ ಮಾಡೋ ಟೈಮಲ್ಲಿ ಭಾಳ ಜನ ಸೆಲ್ ಮಾಡಿದ್ದಾರೆ. ಅದಕ್ಕೆ ಏನಾಗಿದೆ ಅಂದರೆ ಸ್ಟಾರ್ಟಿಂಗು SL ತಿಂದಿದೆ. ಸೊ SL ತಿಂದು ಮಾರ್ಕೆಟು ಸ್ವಲ್ಪ ಗ್ರೀನ್ ಕ್ಯಾಂಡಲ್ಸ್ ಮಾಡಿದೆ. ಅದಾದಮೇಲೆ ನಿನ್ನೆ ಯಾರ್ಯಾರು ಪುಟ್ ಬೈ ಮಾಡಿದರು ಅಥವಾ ಯಾರು ಕಾಲ್ನ ಸೆಲ್ ಮಾಡಿದರು ಅವ್ರು ಎಲ್ಲ SL ಸಿಕ್ಬಿಟ್ಟಿದೆ ಮಾರ್ಕೆಟು. ಸೊ ಅದಕ್ಕಾಗಿ ನೀವು ಕಂಟಿನ್ಯೂಸ್ ಅಪ್ ಟ್ರೆಂಡ್ ನೋಡ್ತಾ ಇದ್ದೀರಾ. ಸೊ ಇದು ನಾನು ಕಾದೆ, ಲೈಕ್ ಒಂದಲ್ಲ ಒಂದು ಕಡೆ ಕೆಳಗಡೆ ಬರುತ್ತೆ ಮಾರ್ಕೆಟು, ಪುಟ್ ಸೈಡ್ ಪ್ರೀಮಿಯಮ್ ಜಾಸ್ತಿ ಆಗ್ಬೋದು, ಲಾಸ್ ಕವರ್ ಅಪ್ ಆಗ್ಬೋದು ಅಂತ. ಬಟ್ ನಂಗೆ ಯಾಕೋ ಅದು ಕಾಣಿಸ್ತಾ ಇಲ್ಲ. ಸೊ ನೋಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು, ಇಲ್ಲಾಂದರೆ ಇಲ್ಲೇ ಎಕ್ಸಿಟ್ ಆಗ್ತೀನಿ. ಒಂದು ವೇಳೆ ಸೆಲ್ಲಿಂಗ್ ಬಂದ್ರೂ ಪುಟ್ ಸೈಡ್ ಪ್ರೀಮಿಯಮ್ ಅಷ್ಟೇನು ಜಾಸ್ತಿ ಆಗೋಲ್ಲ ಈ ಟೈಮಲ್ಲಿ ನೋಡಿದ್ರೆ. ಸೊ ನಾನು ಇಲ್ಲೇ ಎಕ್ಸಿಟ್ ಆಗಿಬಿಡ್ತೀನಿ.